ಬಂಧುಗಳೇ ನಮಸ್ತೆ. ನಾವು ಶಿವಮೊಗ್ಗ ಭಾಗದವರು. ನಮ್ಮೆಲ್ಲರ ಮನಸ್ಸಿನ ಒಂದು ವಿಶ್ವಾಸ ಏನು ಗೊತ್ತಾ, ನಮ್ಮ ಮನೇಲಿ ನಡೀತಕ್ಕಂಥ ಮದುವೆಗಳಿಗೆ ಜವಳಿ ತರಲಿಕ್ಕಾಗಲಿ ಅಥವಾ ರಿಟರ್ನ್ ಗಿಫ್ಟ್ಗಳನ್ನು ತರಲಿಕ್ಕಾಗಲಿ ಅಥವಾ ಇನ್ವಿಟೇಷನ್ ಕಾರ್ಡ್ಗಳನ್ನು ತರಲಿಕ್ಕಾಗಲಿ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಹಾಗೂ ಮನೆ ಕಟ್ತಿರ್ತಕ್ಕಂಥವ್ರು ಎಲೆಕ್ಟ್ರಿಕಲ್ ಐಟಮ್ಸ್ಗಳಿಗೆ ಅಥವಾ ಮನೆಯನ್ನು ಕಟ್ಟಿರ್ತಕ್ಕಂಥವ್ರು ಮನೆಯ ಡೆಕೋರೇಷನ್ ಐಟಮ್ಗಳಿಗೆ ಚಿಕ್ಕಪೇಟೆ ಹೋಗೋಣ, ಅಲ್ಲಿ ತುಂಬಾ ಅಗ್ಗವಾಗಿ ಸಿಗ್ತವೆ ಅಂತ ಒಂದು ವಿಶ್ವಾಸನೂ ಇದೆ. ಹಾಗೆ ಇವೆರಡೂ ಫಂಕ್ಷನ್ಗಳಿಗೂ ಅಥವಾ ಇತರೆ ಶುಭ ಸಮಾರಂಭಗಳಿಗೆ ಹೂವನ್ನು ತರಲಿಕ್ಕೆ ಚಿಕ್ಕಪೇಟೆಗೆ ಹೋದ್ರೆ ತುಂಬಾ ಚೀಪ ಸಿಗುತ್ತೆ ಅನ್ನೋದು ನಮ್ಮ ಮನಸ್ಸಿನ ಒಂದು ವಿಶ್ವಾಸ. ಖಂಡಿತ ನಿಮ್ಮ ವಿಶ್ವಾಸಕ್ಕೆ ಚಿಕ್ಕಪೇಟೆ ಯಾವತ್ತೂ ಧಕ್ಕೆಯನ್ನು ಉಂಟು ಮಾಡಲ್ಲ. ಯಾಕೆಂದ್ರೆ ಕರ್ನಾಟಕದ ಒಂದು ಪ್ರಮುಖ ವ್ಯಾಪಾರ ಕೇಂದ್ರ ಈ ಚಿಕ್ಕಪೇಟೆ. ಇಲ್ಲಿ ಬೇರೆ ವ್ಯಾಪಾರ ಕೇಂದ್ರಗಳಿಗೆ ಹೋಲಿಸಿದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ. ಬಟ್ ನಮಗೆ ಅಲ್ಲಿನ ವ್ಯಾಪಾರದ ಅನುಭವ ಅಥವಾ ಆ ಜಾಗದ ಪರಿಚಯ ಇಲ್ಲ ಮಾತಿನ ಚಾಣಾಕ್ಷತೆ ಇದ್ದಾಗ ಮಾತ್ರ. ಈ ಚಿಕ್ಕಪೇಟೆ ಅಂತಕ್ಕಂಥದ್ದು ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಇಲ್ಲಿ ಮಾತಿನ ಚಾಣಾಕ್ಷತೆ ಗೊತ್ತಿರಬೇಕು, ಇಲ್ಲ ವ್ಯಾವಹಾರಿಕ ಜ್ಞಾನ ಎಂಬ ಒಂದು ಈಜು ಗೊತ್ತಿರಬೇಕು. ಆಗ ಮಾತ್ರ ದಡ ಸೇರ್ಲಿಕ್ಕೆ ಸಾಧ್ಯ. ಇಲ್ವಾ ಚಿಕ್ಕಪೇಟೆಯ ಆಳ ಮತ್ತೆ ಅಗಲ ಗೊತ್ತಿರತಕ್ಕಂಥ ಒಬ್ಬ ಅನುಭವಯುಕ್ತ ವ್ಯಕ್ತಿಯ ದೋಣಿಯಲ್ಲಿ ನಾವು ಕೂತಿರ್ಬೇಕು. ಆಗ ಈ ಚಿಕ್ಕಪೇಟೆಯ ಅನುಭವ ತುಂಬಾ ಸುಂದರವಾಗಿರುತ್ತೆ. ಇಲ್ಲ ನಮಗೆ ಈ ತರ ಅನುಭವನೂ ಇಲ್ಲ ಅಥವಾ ಅನುಭವ ಉಳ್ಳ ವ್ಯಕ್ತಿನೂ ಇಲ್ಲ, ನಾವ್ ಹೇಗೆ ಹೋಗ್ಬೇಕು ಅಂತ ಅನ್ಕೊಂಡವ್ರಿಗೆ ಇದೊಂದು ಸಣ್ಣ ಮಾಹಿತಿ. ಬೆಳಗ್ಗೆನೆ ಶಿವಮೊಗ್ಗದಿಂದ ಟ್ರೈನ್ ಹತ್ತಿ ಮೆಜೆಸ್ಟಿಕ್ ಅಲ್ಲಿ ಹೋಗಿ ನೀವು ಇಳ್ಕೊಂಡ್ ಕೂಡಲೇ ನೀವು ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಒಂದನೇ ಪ್ಲಾಟ್ಫಾರ್ಮ್ ಕಡೆಗೆ ನಡ್ಕೊಂಡು ಹೋಗಿ, ಅಂದ್ರೆ ಎಂಟ್ರೆನ್ಸ್ ಕಡೆಗೆ ಹೋಗ್ತೀರಾ. ಎಂಟ್ರೆನ್ಸ್ ಅಲ್ಲಿ ಚೂರು ದೂರ ನಡ್ಕೊಂಡು ಬಂದ್ರಿ ಅಂದ್ರೆ ನಿಮಗೆ ಸ್ಟ್ರೈಟ್ ಆಗಿ ಕಾಣ್ತಕ್ಕಂಥದ್ದೇ ಕೆಂಪೇಗೌಡ ಬಸ್ ನಿಲ್ದಾಣ. ಹಾಗೆ ಬಲಕ್ಕೆ ನೋಡಿದ್ರೆ ಚೂರು ಬಲಗಡೆ ಮೂಲೆಯಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ಕಾಣುತ್ತೆ. ಮೇನ್ ರೋಡ್ ಅಲ್ಲಿ ಚೂರು ಬಲಕ್ಕೆ ಬಂದ್ರೆ ಅಂದ್ರೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಒಂದು ಫ್ಲೈಓವರ್ ಮಾಡಿಸಿದ್ದಾರೆ. ಆ ಫ್ಲೈಓವರ್ ನ ಹತ್ತಿ ಆ ಕಡೆ ಇಳಿದ್ರಿ ಅಂದ್ರೆ ಡೈರೆಕ್ಟ್ ಮೆಟ್ರೋ ಸ್ಟೇಷನ್ ಹತ್ರನೇ ಇರ್ತೀರಾ. ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ಬಿಟ್ಟು ನೀವು ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಚಿಕ್ಕಪೇಟೆಗೆ ಅಂತ ಒಂದು ಟಿಕೆಟ್ ಅಂದ್ರೆ ಕೇವಲ 10 ರೂಪಾಯಿ ಒಂದು ಟಿಕೆಟ್ ಸಿಗುತ್ತೆ. ನೀವು ಫಸ್ಟ್ ಸ್ಟೇಷನ್ ನೀವು ಹತ್ತಿದಂತ ಚಿಕ್ಕಪೇಟೆಗೆ ಹೋಗಿ ನಿಂತ ಜಾಗದಿಂದ ಫಸ್ಟ್ ಸ್ಟೇಷನ್ ಬರ್ತಕ್ಕಂಥದ್ದೇ ಚಿಕ್ಕಪೇಟೆ. ನೀವು ಚಿಕ್ಕಪೇಟೆಯಲ್ಲಿ ಇಳ್ಕೊಂಡು ಮೇಲೆ ಅವು ಎಕ್ಸಿಟ್ ಕಡೆಗೆ ಹೋದ್ರಿ ಅಂದ್ರೆ ನೀವು ಚಿಕ್ಕಪೇಟೆಯ ಸೆಂಟ್ರಲ್ಲೇ ಇರ್ತೀರಾ. ನೀವು ಮೆಟ್ರೋ ಸ್ಟೇಷನ್ ಎದುರುಗಡೆ ನಿಂತ್ಕೊಳ್ಳಿ. ನಿಮ್ಗೆ ಏನಾದರೂ ಫ್ಲವರ್ ಮಾರ್ಕೆಟ್ ಅಥವಾ ಮೆಜೆಸ್ಟಿಕ್ ಕಡೆ ಏನಾದ್ರು ಕೆಲಸ ಇತ್ತು ಅಂದ್ರೆ ನೀವು ಎಡಕ್ಕೆ ಹೋಗ್ಬಿಡಿ. ಅಥವಾ ನಿಮಗೆ ಇನ್ವಿಟೇಷನ್ ಕಾರ್ಡು ಅಥವಾ ರಿಟರ್ನ್ ಗಿಫ್ಟು ಅಥವಾ ಜವಳಿ ಇನ್ನೇನೋ ಡೆಕೋರೇಷನ್ ಸಾಮಾನು ಅಥವಾ ಎಲೆಕ್ಟ್ರಿಕ್ ಐಟಮ್ಸ್ಗಳು ಬೇಕು ಅಂದ್ರೆ ಬಲಕ್ಕೆ ಹೋಗ್ಬಿಡಿ. ನೀವು ಇಡೀ ಚಿಕ್ಕಪೇಟೆ ಒಳಗೆ ಹೋಗ್ತೀರಾ, ಯಾವುದೇ ಅಂಗಡಿಯಲ್ಲೂ ಫಸ್ಟಿಗೆ ತಗೊಳಕ್ ಹೋಗ್ಬಿಡಿ. ಇಡೀ ಚಿಕ್ಕಪೇಟೆನ ಸುತ್ತಾಡಿ ಒಂದು ಅನುಭವವನ್ನು ಪಡ್ಕೊಳ್ಳಿ. ಅನುಭವವನ್ನು ಪಡ್ಕೊಂಡ ನಂತರ ನೀವು ನಿಮ್ಮ ವ್ಯಾಪಾರವನ್ನ ಆರಂಭ ಮಾಡ್ತಕ್ಕಂಥದ್ದು ತುಂಬಾ ಸೂಕ್ತ. ಇಲ್ಲಿಗೆ ಹೋದಾಗ ತುಂಬಾ ಹುಷಾರಾಗಿರಿ. ನಿಮ್ಮ ಮೊಬೈಲ್ ಆಗಲಿ ಅಥವಾ ನಿಮ್ಮ ಬ್ಯಾಗ್ ಆಗಲಿ ಅತ್ಯಂತ ಜಾಸ್ತಿ ಕ್ಯಾಶ್ನ ತಗೊಂಡು ಹೋಗ್ಬೇಡಿ. ಜಾಸ್ತಿ ಮೊಬೈಲಲ್ಲೇ ವ್ಯವಹಾರವನ್ನು ಮಾಡಿ. ತುಂಬಾ ಎಚ್ಚರದಿಂದ ಒಂದು ಸುಂದರವಾದ ಅನುಭವವನ್ನು ಪಡ್ಕೊಳ್ಳಿ. ಈ ಚಿಕ್ಕಪೇಟೆಯ ಅನುಭವ ತುಂಬಾ ಸುಂದರವಾಗಿರುತ್ತೆ. ಧನ್ಯವಾದ. ಬಂಧುಗಳೇ, ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ ಲಿಂಕನ್ನು ಮುಟ್ಟಿರೋ ನನ್ನ ಚಾನಲ್ ಓಪನ್ ಆಗುತ್ತೆ. ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ನನಗಾಗಿ ಕೊಟ್ಟ ಒಂದು 5 ನಿಮಿಷ ಕಾಲಕ್ಕೆ ನಾನು ಸದಾ ಋಣಿಯಾಗಿರುತ್ತೇನೆ. ಧನ್ಯವಾದ.